ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ ನಲ್ಲಿ ನಮ್ಮ ಒಬ್ಬರು ಕಸ್ಟಮರ್ಸ್ ಅವ್ರು ಏನಂದ್ರೆ ಅವರ ಐಸೈಟ್ ಪವರ್ ಏನಿದೆ ಅವ್ರು ಕನ್ನಡಕ ಆಗ್ತಾ ಇದ್ದಾರೆ ಆಲ್ರೆಡಿ. ಅವ್ರದ್ದು ಏನು ಪವರ್ ಇದೆ ಅಂದ್ರೆ ರೈಟ್ ಐ ಮೈನಸ್ 4.5 1 ಸಿಲಿಂಡರ್ ಇದೆ, ಲೆಫ್ಟ್ ಐ 4.25 1.25 ಸಿಲಿಂಡರ್ ಇದೆ. ಅವ್ರು ಏನ್ ಮಾಡಿದ್ದಾರೆ, ಅವ್ರಿಗೆ ಸ್ಪೇರ್ ಎರಡು ಸ್ಪೆಕ್ಟಿಕಲ್ಸ್ ಇಟ್ಕೊಂಡಿರ್ತಾರೆ ಅವರು. ಬಟ್ ಇವತ್ತು ಅವರು ಔಟ್ ಆಫ್ ಕಂಟ್ರಿ ಹೋಗ್ಬೇಕಾಗುತ್ತೆ. ಬಟ್ ಒಂದು ಸ್ಪೆಕ್ಸ್ ಸಡನ್ ಆಗಿ ಬಿದ್ದು ಹೊಡೆದೋಗ್ಬಿಡುತ್ತೆ, ಅಂದ್ರೆ ಫ್ರೇಮ್ ಗ್ಲಾಸ್ ಹೊಡೆದೋಗ್ಬಿಡುತ್ತೆ. ಅವ್ರು ಇನ್ನೊಂದು ಸ್ಪೆಕ್ಸ್ ಮಾಡಿಸ್ಬೇಕಾಗುತ್ತೆ. ಬಟ್ ಅವರು ಇವತ್ತು 2 ರಿಂದ 3 ಗಂಟೆ ಟೈಮ್ ಒಳಗಡೆನೆ ಕೊಡಬೇಕಾಗಿರುತ್ತೆ. ಸೊ ಅವರು ನಮ್ಮ ಸ್ಟೋರ್ ಬಂತಾರೆ ಸಡನ್ ಆಗಿ. ಅವರು ನಮ್ಮ ರೆಗ್ಯುಲರ್ ಕಸ್ಟಮರ್ ಅಲ್ಲ, ಹೊಸ ಕಸ್ಟಮರ್ಸೇ. ಬಟ್ ಅವರು ಕಸ್ಟಮರ್ಸ್ ಬಂದಾಗ ನಾವು ಅವ್ರಿಗೆ ಈ ಥರ ಅವರು ಪವರ್ ಇಷ್ಟಿದೆ, ಅವರು ಪ್ರಿಸ್ಕ್ರಿಪ್ಷನ್ ತೋರಿಸಿದ್ರು. ಮತ್ತೆ ಅವ್ರಿಗೆ ಇನ್ನೂ ಒಂದು 2 ರಿಂದ 3 ಗಂಟೆ ಒಳಗಡೆನೆ ಬೇಕು ಅಂತ ಅವ್ರು ಹೇಳಿದ್ರು. ಆಗ ಕಸ್ಟಮರು ಗ್ರೇಜಾಕ್ ಕಂಪ್ನಿಯ ಈ ಕ್ಲಿಪ್ ಆನ್ ಫ್ರೇಮ್ನ ಸೆಲೆಕ್ಟ್ ಮಾಡಿದ್ದಾರೆ. ಕ್ಲಿಪ್ ಆನ್ ಫ್ರೇಮ್ ಅಂದಾಗ ಇದ್ರ ಜೊತೆ 4 ಕ್ಲಿಪ್ ಸನ್ಗ್ಲಾಸ್ ಬರುತ್ತೆ, 0 ಪವರ್ 4 ಕ್ಲಿಪ್ ಸನ್ಗ್ಲಾಸ್ ಬರುತ್ತೆ. ಅವ್ರ ಪವರ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಈಗಲೈಟ್ 1.67 ಇಂಡೆಕ್ಸ್, ಯಾಕೆಂದರೆ ಅವ್ರಿಗೆ ಗ್ಲಾಸ್ ಸ್ವಲ್ಪ ಸಣ್ಣ ಕೂಡ ಬರಬೇಕು, ತುಂಬ ದಪ್ಪ ಬರೋದು ಅವ್ರಿಗೆ ಇಷ್ಟ ಇಲ್ಲ. ಅದರಿಂದ 6.7 ಇಂಡೆಕ್ಸ್ ತೊಗೊಂಡಾಗ ಗ್ಲಾಸು ಕೂಡ ತಿನ್ ಬರುತ್ತೆ. ಇದು ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ಇದೆ. ಇದು ಎಂಟರ್ಪ್ರೈಸ್ ಕಂಪನಿಯ ಈಗಲೈಟ್ 6.7 ಇಂಡೆಕ್ಸು. ಈ ಫ್ರೇಮ್ಗೆ ಈಗ ಫಿಟ್ಟಿಂಗ್ ಸೆಂಟ್ರ್ ಕಳಿಸ್ತಾ ಇದ್ದೀವಿ. ಇದು ಫಿಟ್ಟಿಂಗ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ನೋಡೋಣ. ಇದು ಕ್ಲಿಪ್ ಆನ್ ಫ್ರೇಮ್ಗೆ 1.67 ಇಂಡೆಕ್ಸ್. ಇದಕ್ಕೆ ಈಗ ಪವರ್ ಗ್ಲಾಸ್ ಫಿಟ್ ಆಗಿದೆ ಆಲ್ರೆಡಿ. ಏನಂದ್ರೆ ಅವ್ರಿಗೆ ಈ ತರ ಪವರ್ ಇದ್ದಾಗ ಅವರು ಸ್ವಲ್ಪ ಬ್ರಾಂಡೆಡ್ ಲೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಕ್ರಿಸಾರ್ ಲೆನ್ಸಸ್ ಎಲ್ಲ. ಬಟ್ ಅದು ಒನ್ ಡೇಲಿ ಅವರ ಈ ಪವರ್ ಬಂದು 1.67 ಇಂಡೆಕ್ಸ್ ಬೇಕಾದ್ರಿಂದ ಒನ್ ಡೇಲಿ ಸಿಗ್ತಾ ಇರಲಿಲ್ಲ. ಅದು 1 ದಿನದಲ್ಲಿ 2 ದಿನ ಬೇಕಾಗುತ್ತೆ. ಸೊ ಅವ್ರಿಗೆ ಇಮಿಡಿಯೇಟ್ ಬೇಕಿರುತ್ತೆ. ಅವಾಗ ಅವರು ನಮಗೆ ಕೇಳುತ್ತೆ ಆಪ್ಷನ್, ನೋಡಿ ನೀವೇ ಯಾವುದಾದ್ರು ಲೆನ್ಸ್ ಸಜೆಸ್ಟ್ ಮಾಡಿತ್ತು. ಅವಾಗ ನಾವು ಈಗಲೈಟ್ 6.7 ಇಂಡೆಕ್ಸ್ ಅವ್ರಿಗೆ ಸಜೆಸ್ಟ್ ಮಾಡೋಣ. ಈಗಲೈಟ್ 6.7 ಇಂಡೆಕ್ಸ್ ಅಂದರೆ ಇದು ಎಂಟರ್ಪ್ರೈಸ್ ಕಂಪನಿ. ಈಗಲೈಟ್ 6.7 ಇದು ರೆಡಿ ಸ್ಟಾಕ್ ಇತ್ತು ಇದು ನಮ್ಮ ಹತ್ರ. ಸೊ ಅವ್ರಿಗೆ ಹೇಳ್ದು ಈ ಲೆನ್ಸ್ ತೊಗೊಳ್ಳಿ ಸರ್, ಈ ಲೆನ್ಸ್ ಮಾರ್ಕೆಟಲ್ಲಿ ಸ್ಟಾಕ್ ರೆಡಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ರಿಸಲ್ ಲೆನ್ಸ್ ಆದರೆ 1 or 2 ಡೇಸ್ ಬೇಕಾಗಿತ್ತು. ಬಟ್ ಅವ್ರಿಗೆ ಇಮಿಡಿಯೇಟ್ ಅವರು ಇವತ್ತು ಹೋಗ್ತಾಯಿದ್ರು. ಅದರಿಂದ ಅವ್ರಿಗೆ ಇವತ್ತು ಫ್ಲೈಟ್ ಇರೋದ್ರಿಂದ ಅವ್ರಿಗೆ ಇವಾಗಲೇ ಬೇಕಿತ್ತು. 2 ರಿಂದ 3 ಗಂಟೆ ಒಳಗಡೆ ರೆಡಿ ಮಾಡಿಕೊಡಿ, ನಮ್ಗೆ ಯಾರೋ ಅವ್ರ ಅಂಕಲ್ ಸಜೆಸ್ಟ್ ಮಾಡಿದ್ರಂತ ಈ ಅಂಗಡಿನ. ಸೊ ಅದಕ್ಕೋಸ್ಕರ ಅವ್ರು ಬಂದಿದ್ರು. ಸೊ ಅವ್ರಿಗೆ ಈಗಲೈಟ್ 6.7 ಇಂಡೆಕ್ಸ್ ನಾವು ಅವ್ರಿಗೆ ಇದು ಮಾಡಿದ್ರು. ಏನಕ್ಕೆ ಈಗಲೈಟ್ 6.7 ಇಂಡೆಕ್ಸ್ ಅಂದಾಗ ಅವ್ರಿಗೆ ಪವರ್ ಜಾಸ್ತಿ ಇರೋದ್ರಿಂದ ತಿನ್ ಲೆನ್ಸಸ್ಗೋಸ್ಕರ ಈಗಲೈಟ್ 6.7 ಇಂಡೆಕ್ಸ್ ಅವ್ರಿಗೆ ಸಜೆಸ್ಟ್ ಮಾಡಿ. ಆಲ್ರೆಡಿ ಇದಕ್ಕೆ ಈಗಲೈಟ್ 6.7 ಇಂಡೆಕ್ಸ್ ಫಿಟ್ ಆಗಿದೆ. ಇದಕ್ಕೆ ನೋಡಿ ಥಿಕ್ನೆಸ್ ಎಲ್ಲ ಕವರ್ ಆಗಿದೆ. ಆಲ್ಮೋಸ್ಟ್ ಅವ್ರಿಗೆ ಹಳೆ ಗ್ಲಾಸು ಸ್ವಲ್ಪ ತಿಕ್ಕಾಗೆ ಕಾಣ್ತಾ ಇದೆ ಅವ್ರಿಗೆ. ಇದು ತುಂಬ ತಿನ್ನಾಗಿ ಬಂದಿದೆ ಲೆನ್ಸು. ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಇದೆ ಅವ್ರಿಗೆ, ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಇದು. ಸನ್ಗ್ಲಾಸ್ ಕ್ಲಿಪ್ ಆನ್ ಫ್ರೇಮ್ ಇದು. ಅಂದರೆ ಇವ್ರಿಗೆ ಯಾವ ಥರ ಸೆಲೆಕ್ಟ್ ಮಾಡಿಕೊಟ್ಟಿದ್ದೀವಿ ಅಂದರೆ ಈ ಥರದ ಫ್ರೇಮ್ನ ಅವ್ರಿಗೆ ತೋರಿಸ್ತಾ, ಅವ್ರಿಗೆ ತುಂಬ ಇಷ್ಟಪಟ್ಟು ತೊಗೊಂಡ್ರು. ಈ ಥರ 4 ಸನ್ಗ್ಲಾಸ್ ಕ್ಲಿಪ್ ಬರುತ್ತೆ ಇದಕ್ಕೆ ಅವ್ರಿಗೆ. ಏಕೆಂದರೆ ಪವರ್ ಇರೋರು ಸನ್ಗ್ಲಾಸ್ ಹಾಕಿದ್ರೆ 0 ಸನ್ಗ್ಲಾಸ್ ಹಾಕಿದ್ರೆ ಅವ್ರಿಗೆ ಬ್ಲರ್ ಇರುತ್ತೆ. ಅದರಿಂದ ಅವ್ರಿಗೆ ವಿತ್ ಪವರ್ ಸನ್ಗ್ಲಾಸೇ ಹಾಕಬೇಕಾಗುತ್ತೆ. ಇದು ಅವ್ರಿಗೆ ಸನ್ಗ್ಲಾಸ್ ಕ್ಲಿಪ್ 4 ಕ್ಲಿಪ್ ಬರುತ್ತೆ ಇದಕ್ಕೆ ಈ ಥರ. ಇವರು ಇವಾಗ ಈ ಥರ ಕನ್ನಡಕ ಹಾಕ್ತಾರೆ. ಈಗ ಎಕ್ಸಾಂಪಲ್ ನಾನು ತೋರಿಸ್ತೀನಿ, ಸ್ವಲ್ಪ ಪವರ್ ಇದೆ. ಈಗ ಇದು ಈ ಥರ ಕನ್ನಡಕ ಹಾಕ್ತಾರೆ, ಪವರ್ ಕನ್ನಡಕ. ಆಚೆ ಕಡೆ ಹೋದಾಗ ಈ ಥರ ಹಾಕೊಂಡು ಹೋಗೋದು. ಏನಾದ್ರು ಬಿಸಿಲಿರುತ್ತೆ ಅವಾಗ ಅವರು ಸನ್ಗ್ಲಾಸ್ ಹಾಕೋಬೇಕಂದಾಗ ಈ ಕ್ಲಿಪ್ ಇದೆ ಅಲ್ಲ, ಒಂದು ಕ್ಲಿಪ್ ಇದು ತುಂಬ ಡಾರ್ಕ್ ಇದೆ, ಇದನ್ನು ಹಾಕ್ಕೋಬೋದು. ಇದನ್ನು ಹಾಕೊಂಡಾಗ ಆಮೇಲೆ ಕ್ಲಿಪ್ ಆನ್ ಜಸ್ಟ್ ಇಲ್ಲಿ ಫಿಕ್ಸ್ ಮಾಡೋದು, ಇಲ್ಲಿ ಮ್ಯಾಗ್ನೆಟಿಕ್ ಇರುತ್ತೆ. ಇದು ನೋಡಿ ಸನ್ಗ್ಲಾಸ್ ಟೈಪ್. ಇದನ್ನು ನಾವೇನಾದ್ರು ತುಂಬ ಬಿಸಿಲಿದ್ದಾಗ ಹಾಕಿದಾಗ ಕೂಲಾಗಿರುತ್ತೆ ಅವ್ರಿಗೆ. ಅಂದರೆ ಈ ಕ್ಲಿಪ್ ಬಂದು 0 ಇದೆ, ಇದು ಪವರ್ ಇಲ್ಲ. ಪವರ್ ಜೊತೆ ಸನ್ಗ್ಲಾಸ್ ಕ್ಲಿಪ್ ಸೇರಿದಾಗ ಅವ್ರಿಗೆ ನೋಡಿ ಸನ್ಗ್ಲಾಸ್ ಥರನೇ ಇರುತ್ತೆ ಅವ್ರಿಗೆ. ಈ ಇನ್ನೊಂದು ಬೇರೆ ಕ್ಲಿಪ್ ಹಾಕಿ ತೋರಿಸೋಣ. ಇನ್ನೊಂದು ಬಂದು ಇದು ನೋಡಿ ಸ್ವಲ್ಪ ಗ್ರೇ ಇದೆ. ನೆಕ್ಸ್ಟ್ ಬಂದು ಇನ್ನೊಂದು ಬ್ಲೂ ಇದೆ. ಇದು ಬ್ಲೂ ಇದೆ. ಇದನ್ನ ಹಾಕೊಂಡಾಗ ಸ್ವಲ್ಪ ಬ್ಲೂಯಿಶ್ ಆಗಿ ಕಾಣುತ್ತೆ ನಮಗೆ ಔಟ್ ಸೈಡು. ನೆಕ್ಸ್ಟ್ ಬಂದು ಇದು ಬಂದು ಎಲ್ಲೋ ಬಂದು ಈವ್ನಿಂಗ್ ಟೈಮು ಅಥವಾ ನಾವೇನಾದರೂ ಡಾರ್ಕ್ ರೂಮಲ್ಲಿದ್ದಾಗ ಈವ್ನಿಂಗ್ ಟೈಮ್ ಇದು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಸ್ವಲ್ಪ ಹೊಲೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇದು ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ ನಮಗೆ. ಇದು ತುಂಬ ಡಾರ್ಕ್ ರೂಮಲ್ಲಿ ಹಾಕೊಂಡಾಗಲೂ ಇದು ಸ್ವಲ್ಪ ಬ್ರೈಟ್ನೆಸ್ ಇನ್ನೂ ಜಾಸ್ತಿ ಕಾಣುತ್ತೆ. ನ್ಯಾಚುರಲ್ ಬ್ರೈಟ್ಗಿಂತ ಇದು ಸ್ವಲ್ಪ ಎಕ್ಸ್ಟ್ರಾ ಬ್ರೈಟ್ನೆಸ್ ಬರುತ್ತೆ. ಇದು ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ. ಇದು 4 ಸನ್ಗ್ಲಾಸ್ ಕ್ಲಿಪ್ ಇದೆ ಇದಕ್ಕೆ. ಗ್ರೇಜಾಕ್ ಬ್ರ್ಯಾಂಡ್ ಇದು ಅವ್ರಿಗೆ ಇದು ಸಿಕ್ಕಿದೆ. ಅದಕ್ಕೆ ಅವ್ರಿಗೆ 1.67 ಇಂಡೆಕ್ಸ್ ಆಗಿರೋದು. ಗ್ಲಾಸು ಕೂಡ ತುಂಬ ತಿನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಇದು. ಇದರ ಪ್ರೈಸ್ ಏನಿದೆ ಅಂದರೆ 1.67 ಇಂಡೆಕ್ಸ್ ಈಗಲೈಟ್ ಪ್ರೈಸು
3500 ಇಂದ ಸ್ಟಾರ್ಟ್ ಆಗುತ್ತೆ. ಇದು 1.67 ಇಂಡೆಕ್ಸ್. ಆಲ್ರೆಡಿ ಅವರು ಕ್ರಿಸಾಲ್ ಯೂಸ್ ಮಾಡ್ತಾ ಇದ್ರು. ಕ್ರಿಸಾಲ್ ಲೆನ್ಸ್ ಬಂದು ಅದೇನೇ ಕ್ರಿಸಾಲ್ ಲೆನ್ಸಲ್ಲಿ ಬಂದು 6700 ಇದೆ. ಬಟ್ ಇದು 2 ಡೇಸ್ ಬೇಕಾಗುತ್ತೆ. ಇದು ಬಂದು ಈಗಲೈಟ್ 6.7 3500 ಇದೆ. ನೋಡಿ, ಅವ್ರಿಗೆ ಪ್ರೈಸು ಕೂಡ ತುಂಬ ಕಡಿಮೆನೇ ಆಯಿತು. ಈ ಕ್ಲಿಪ್ ಆನ್ ಫ್ರೇಮ್ಸ್ ಕೊಟ್ಟಿದ್ದೀವಿ, ಅದು ಕೂಡ ತುಂಬಾ ಅವ್ರಿಗೆ ಹ್ಯಾಪಿ ಆಯಿತು. ಅವ್ರ ಕಸ್ಟಮರ್ ತುಂಬ ಹ್ಯಾಪಿ ಆಗಿದ್ದಾರೆ. ಈಗ ಅವ್ರು ಡೆಲಿವರಿ ತಗೊಳಕ್ಕೆ ಬರ್ತಾ ಇದ್ದಾರೆ. ಏಕೆಂದರೆ ಅವ್ರಿಗೆ ವಿತಿನ್ 2-3 ಅವರ್ಸಲ್ಲಿ ಅವ್ರಿಗೆ ಡೆಲಿವರಿ ಕೊಡಬೇಕಾಗಿತ್ತು. ಅದರಿಂದ ಅವ್ರಿಗೆ ಆಲ್ರೆಡಿ ಕ್ರಿಸಾಲ್ ಯೂಸ್ ಮಾಡ್ತಾ ಇರೋರು ಈ ಲೆನ್ಸ್ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನಿಮಗೂ ಕೂಡ ಇದೇ ಥರ ಏನಾದರೂ ಸ್ಪೆಕ್ಟೇಕಲ್ಸ್ ಬೇಕಿದ್ರೆ, ಅಥವಾ ನಿಮ್ಗೇನಾದರೂ ಎಮರ್ಜೆನ್ಸಿ ಏನೋ ನಿಮ್ಮದು ಸ್ಪೆಕ್ಟೇಕಲ್ಸ್ ಏನೋ ಮುರಿದೋಯ್ತು, ನಿಮಗೆ ಎಮರ್ಜೆನ್ಸಿ ಇನ್ನು 2-3-4 ಅವರ್ಸಲ್ಲಿ ನಮಗೆ ಸ್ಪೆಕ್ಟೇಕಲ್ಸ್ ಬೇಕಂದರೆ ಬೆಂಗಳೂರಲ್ಲಿದ್ದು ನೀವು ನಮಗೆ ಫೋನ್ ಮಾಡ್ಬೋದು, ಅಥವಾ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು. ನಾವು ನಿಮಗೆ ಇಮಿಡಿಯೇಟ್ಲಿ ನಿಮಗೆ ವಿತಿನ್ 2-3 ಅವರ್ಸಲ್ಲಿ ನಾವು ನಿಮಗೆ ಸ್ಪೆಕ್ಟೇಕಲ್ಸ್ ಮಾಡಿಕೊಡ್ತೀವಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಎಲ್ಲರೂ